ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ಆಗಿದ್ದಂತಹ ಮೋಕ್ಷಿತಾ ಪೈ ಅವರು, ಅದೇ ರೀತಿ ಫಿನಾಲೆ ಥರ್ಡ್ ರನ್ನರ್ ಅಪ್ ಆಗಿದ್ದಂತಹ ನಮ್ಮ ಮೋಕ್ಷಿತಾ ಪೈ ಅವರು. ಓಕೆನಾ, ಮೋಕ್ಷಿತಾ ಪೈ ಅವರು ಅಂದ ತಕ್ಷಣನೇ ಮೋಕ್ಷಿತನ ಮೇಲೆ ತುಂಬ ಜನ ಬೇಕು ಅಂತಲೇ ನೆಗೆಟಿವ್ ಸ್ಪೆಂಡ್ ಮಾಡ್ತಾನೆ ಇರ್ತಾರೆ. ತುಂಬ ಜನ ಮಾತನಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಮೋಕ್ಷಿತಾ ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ಗಳನ್ನ ಯಾಕೆ ಮೀಟ್ ಆಗ್ತಾ ಇಲ್ಲ ಮೋಕ್ಷಿತಾ? ಇದು ಪ್ರಶ್ನೆ, ಕ್ವಶನ್ ಮಾರ್ಕು ಎಲ್ಲರೂ. ಯಾಕೆ ಮೋಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದ್ದಂತಹ ಕಂಟೆಸ್ಟೆಂಟ್ಗಳನ್ನ ಯಾಕೆ ಮೀಟ್ ಮಾಡ್ತಾ ಇಲ್ಲ? ಇದು ಒಂದು ಕ್ವಶನ್ ಮಾರ್ಕು, ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ. ಯಾಕೆ ಮೀಟ್ ಆಗ್ತಾ ಇಲ್ಲ ಮೋಕ್ಷಿತಾ? ಆಯ್ತಾ, ಯಾಕೆ ಮೀಟ್ ಆಗ್ತಾ ಇಲ್ಲ? ಎಲ್ಲರೂ ಕೂಡ ಮೋಕ್ಷಿತನ ವ್ಯಕ್ತಿತ್ವ ಬಗ್ಗೆ ಮಾತನಾಡಕ್ಕೆ ಬೇಗ ಬಂದ್ಬಿಡ್ತಿರಲ್ವಾ? ನೋಡಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲಿಮಿನೇಟ್ ಆಗಿ ಬಂದಂತಹ ಆಯ್ತಾ ಅಷ್ಟೂ ಕಂಟೆಸ್ಟೆಂಟ್ಗಳಲ್ಲಿ ಯಾರಾದರೂ ಮೋಕ್ಷಿತನ ಪರ ನಿಂತು ಮಾತನಾಡಿದ್ದು ಅಂತಂದರೆ ಅದು ಐಶ್ವರ್ಯ ಮತ್ತು ನಮ್ಮ ಶಿಶಿರ್ ಅವರು. ಅವರಿಬ್ಬರನ್ನ ಬಿಟ್ಟರೆ ಪ್ರತಿಯೊಬ್ಬರು ಕೂಡ ಮೋಕ್ಷಿತಾ ಬಿಗ್ ಬಾಸ್ ಮನೇಲಿ ಇರಕ್ಕೆ ಲಾಯಕ್ಕಿಲ್ಲ ಅಂದವರೇನೆ. ಆಯ್ತಾ, ಮೋಕ್ಷಿತಾ ಬಿಗ್ ಬಾಸ್ ಫಿನಾಲೆಗೆ ಹೋಗಕ್ಕೆ ಲಾಯಕ್ಕಿಲ್ಲ, ಬಿಗ್ ಬಾಸ್ ಮನೆಯಲ್ಲೇ ಇರಕ್ಕೆ ಲಾಯಕ್ಕಿಲ್ಲ, ಯಾವಾಗಲೂ ಎಲಿಮಿನೇಟ್ ಆಗಿ ಹೋಗ್ಬೇಕಿತ್ತು ಅಂತ ಅಷ್ಟೂ ಜನ ಕಂಟೆಸ್ಟೆಂಟ್ಗಳು ಹೇಳಿದ್ದಾರೆ. ಅದನ್ನ ಮೋಕ್ಷಿತಾ ಖಂಡಿತವಾಗೂ ನೋಡಿರ್ತಾರೆ ತಾನೆ. ನೋಡಿರ್ತಾರೆ. ನಾನು ಒಂದು ಸಿಂಪಲ್ ಲಾಜಿಕ್ ವಿಷಯ ಹೇಳ್ತಾ ಇರೋದು. ಆಯ್ತಾ, ನಮ್ಗೆ ಯಾರಾದರೂ ಏನಾದರೂ ಅಂದಿದ್ದಾರೆ ಅಂತ ನಮಗೆ ಗೊತ್ತಾದಾಗ ನಾವು ಬಿಡು ಅಂದಿದಾರಲ್ವಾ ಒರೆಸ್ಕೊಂಡ್ಬಿಟ್ಟು ಹೋಗಿ ಚೆನ್ನಾಗಿರ ಅಂತ ಮಾತಾಡ್ತೀವ. ಆ ಥರ ನಾಟಕ ಮಾಡುವಂತಹ ಮೆಂಟಾಲಿಟಿ, ನಾಟಕ ಮಾಡುವಂಥ ಕ್ಯಾರೆಕ್ಟ್ರು ಮೋಕ್ಷಿತಂದಲ್ಲ. ನಾಟಕೀಯವಾಗಿ ಡ್ರಾಮಾ ಮಾಡಿಕೊಂಡು ಒಬ್ಬರು ಫ್ರೆಂಡ್ಶಿಪ್ ಬೆಳೆಸುವಂಥ ವ್ಯಕ್ತಿತ್ವ ಮೋಕ್ಷಿತಂದಲ್ಲ. ಮೋಕ್ಷಿತಂಗೆ ಈ ಫೇಸ್ ರೀಡಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಆಯ್ತಾ, ಮೋಕ್ಷಿತ ಒಬ್ರು ಮುಖ ನೋಡಿದ್ರೆ ಇವರ ವ್ಯಕ್ತಿತ್ವ ಇಂಥದನ್ನೇ ಅಂತ ಹೇಳುವಂತಹ ಹೆಣ್ಣುಮಗಳು ಮೋಕ್ಷಿತಾ. ಯಾಕೆ ಮೀಟ್ ಆಗ್ತಾ ಇಲ್ಲ? ಅದು ಮೋಕ್ಷಿತನ ಪರ್ಸನಲ್ ಅದು. ಆಯ್ತಾ, ಮೋಕ್ಷಿತಾ ಯಾರು ಮೀಟ್ ಆಗಬೇಕು, ಯಾರು ಮೀಟ್ ಆಗಬಾರ್ದು, ಅದು ಮೋಕ್ಷಿತನಿಗೆ ಬಿಟ್ಟಿದ್ದು ಅಲ್ವಾ? ಈಗ ಶಿಶಿರ್ ಅವ್ರನ್ನ ಮತ್ತೆ ಐಶ್ವರ್ಯ ಅವ್ರನ್ನ ಮೋಕ್ಷಿತಾ ಮೀಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ, ಮೀಟ್ ಆಗಿದ್ದಾರೆ. ಯಾಕೆಂದ್ರೆ ಮೋಕ್ಷಿತನಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾರೋ ಶಿಶಿರ್ ಅವರಾಗಿರ್ಬೋದು ಮತ್ತೆ ಐಶ್ವರ್ಯ ಆಗಿರ್ಬೋದು, ಸಪೋರ್ಟ್ ಮಾಡಿದ್ದಾರೆ, ಮೀಟ್ ಆಗಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಉಳಿದವ್ರ ಮೇಲೆ ಮೋಕ್ಷಿತನಿಗೆ ಕೋಪನ? ಖಂಡಿತವಾಗೂ ಇಲ್ಲ, ಖಂಡಿತವಾಗೂ ಕೋಪ ಇಲ್ಲ ಮೋಕ್ಷಿತನಿಗೆ. ಮೋಕ್ಷಿತನಿಗೆ ಯಾರೇ ಮಾತನಾಡಿಸಿದ್ರು, ಯಾರೇ ಸಿಕ್ಕಿ ಅಲೋ ಹಾಯ್ ಅಂದ್ರೆ ಖಂಡಿತವಾಗೂ ಮೋಕ್ಷಿತ ಮಾತನಾಡಿಸ್ತಾರೆ. ಮುಖ ತಿರ್ಸ್ಕೊಂಡು ಹೋಗುವಂತ ಹೆಣ್ಣುಮಗಳು ಅಲ್ವೇ ಅಲ್ಲ ಮೋಕ್ಷಿತ. ಅದೇ ರೀತಿ ಮೋಕ್ಷಿತನಿಗೆ ಡ್ರಾಮಾ ಮಾಡ್ಕೊಂಡು, ನಾಟಕ ಮಾಡಿಕೊಂಡು ಒಬ್ರ ಹತ್ರ ಫ್ರೆಂಡ್ಶಿಪ್ಪನ್ನ ಮೇಂಟೈನ್ ಮಾಡೋಕ್ಕೆ ಮೋಕ್ಷಿತನಿಗೆ ಬರಲ್ಲ. ಕಡ್ಡಿ ತುಂಡು ಮಾಡ್ದಂಗೆ. ನೋಡಿ, ಇಲ್ಲ ವೈಟ್ ಆಗಬೇಕು, ಇಲ್ಲ ಬ್ಲ್ಯಾಕ್ ಆಗಬೇಕು, ಗ್ರೇಯಲ್ಲಿ ಇರಬಾರ್ದು. ನಾಮಕೋಸ್ಕರವಾಗಿ ಆಯ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮೀಟ್ ಆದು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ಫ್ರೆಂಡ್ಶಿಪ್ ಮಾಡುವಂತಹ ವ್ಯಕ್ತಿತ್ವ ನಮ್ಮ ಮೋಕ್ಷಿತಂದಲ್ಲ. ಆಯ್ತಾ, ಅಂತ ಫ್ರೆಂಡ್ಶಿಪ್ ಮಾಡೋದು ಇಲ್ಲ. ಮೋಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಷ್ಟೋ ಕಂಟೆಸ್ಟೆಂಟ್ಗಳ ಜೊತೆ ಟಚ್ಚಲ್ಲಿ ಇದ್ದಾರೆ ಅಂತ ನಾನು ಕೇಳೋದಾದ್ರೆ, ಖಂಡಿತವಾಗೂ ಯಾರ್ಯಾರು ಮೋಕ್ಷಿತನ್ನ ಟಚ್ಚಲ್ಲಿ ಇರಬೇಕು, ಫ್ರೆಂಡ್ಶಿಪ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರಲ್ಲ, ಅಷ್ಟೋ ಕಂಟೆಸ್ಟೆಂಟ್ ಜೊತೆಗೆ ನಿಜವಾಗ್ಲೂ ಕೂಡ ಮೋಕ್ಷಿತ ಟಚ್ಚಲ್ಲಿ ಇರ್ತಾರೆ. ಆಯ್ತಾ, ಯಾರಿಗೆ ಮೋಕ್ಷಿತನ ಜೊತೆ ಸ್ನೇಹ ಸಂಬಂಧ ಬೇಡವೇ ಬೇಡ, ಮೋಕ್ಷಿತನ ಜೊತೆ ಫ್ರೆಂಡ್ಶಿಪ್ಪೇ ಬೇಡ ಅಂದವ್ರ ಜೊತೆ ಮೋಕ್ಷಿತ ತಿರುಗಿ ನೋಡಲ್ಲ, ಮುಗೀತು, ಕಟ್. ಇದು ನಾನು ಯಾಕೆ ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಅಂದರೆ, ನಂಗೊಂದು 3-4 ಜನ ಕಮೆಂಟ್ ಮಾಡಿದ್ರು, ಮೇಡಮ್ ಇದ್ರ ಬಗ್ಗೆ ಮಾತನಾಡಿ, ಎಲ್ಲ ಹಂಗಂತಿದ್ದಾರೆ, ಮೋಕ್ಷಿತ ಯಾರನ್ನೂ ಮೀಟ್ ಆಗಲಿಲ್ಲ, ಹಾಗೆ ಹೀಗೆ. ಅಲ್ಲ ಗುರು, ಅದು ಮೋಕ್ಷಿತನಿಗೆ ಬಿಟ್ಟಿದ್ದು. ಮೋಕ್ಷಿತ ಯಾರು ಮೀಟ್ ಆಗಬೇಕು, ಯಾರು ಮೀಟ್ ಆಗಬಾರ್ದು, ಅದು ಮೋಕ್ಷಿತನಿಗೆ ಬಿಟ್ಟಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಪಡಿಸ್ಕೊಳಕ್ಕೋಸ್ಕರವಾಗಿ ಮೀಟ್ ಆಗಬೇಕು ಅಂದ್ರೆ ಅದು ಮೋಕ್ಷಿತ ಅಲ್ಲ. ಅದು ಪರ್ಸನಲ್ ಆಗಿ ಫೋನ್ ಮಾಡಿ ಆಯ್ತಾ ಅವ್ರ ಹತ್ರ ಮಾತಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮೋಕ್ಷಿತ ಮಾತಾಡಿರ್ತಾರೆ. ಅದು ಚೈತ್ರನ ಹತ್ರ ಆಗಿರ್ಬೋದು, ಹನುಮಂತು ಹತ್ರ ಆಗಿರ್ಬೋದು, ಅದೇ ರೀತಿ ನಮ್ಮ ಉಗ್ರ ಮಂಜು ಅಣ್ಣನ ಹತ್ರ ಆಗಿರ್ಬೋದು, ಭವ್ಯಗೌಡನ ಹತ್ರ ಆಗಿರ್ಬೋದು, ಖಂಡಿತವಾಗ್ಲೂ ಮಾತನಾಡಿರ್ತಾರೆ. ಅದೇ ರೀತಿ ಆಯ್ತಾ ನಮ್ಮ ತುಕಾಲಿ ಮಾನಸ ಅವರೆಲ್ಲ ಒಂದು ಬೆಸ್ಟ್ ಫ್ರೆಂಡ್ಸು, ಅವ್ರ ಹತ್ರ ಎಲ್ಲ ಮಾತಾಡಿರ್ತಾರೆ. ರಂಜಿತ್ ಇರ್ಬೋದು, ಅವರೆಲ್ಲ ಹೋಗೊಂದು ತಿಕ್ಕ
ಫ್ರೆಂಡ್ಸ್ ಆಗಿದೆ. ಯಾಕೆಂದ್ರೆ ಅವರೆಲ್ಲ ನರಕ ನಿವಾಸಿಗಳಾಗಿದ್ರಲ್ವ, ಆ ನರಕ ನಿವಾಸಿಗಳಲ್ಲಿ ಯಾರ್ಯಾರಿದ್ರು ನೋಡಿ ಅವರೆಲ್ಲ ಕೂಡ ಒಂದು ಒಳ್ಳೆ ಗುಡ್ ಬಾಂಡಿಂಗ್ ಇತ್ತು ಅವ್ರಿಗೆ. ಹಾಗಾಗಿ ಫೋನಲ್ಲಿ ಮಾತಾಡಿರ್ತಾರೆ ಮೋಕ್ಷಿತ್ ಅವರು. ನೀವು ಮೋಕ್ಷಿತ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತ ಇಲ್ಲ, ಮೋಕ್ಷಿತ ಏನು ಮಾಡ್ತಾ ಇಲ್ಲ ಹಂಗೆ ಅನ್ನಂಗಿಲ್ಲ ನೀವು. ಮೋಕ್ಷಿತ ವೆರಿ 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 ಪ್ಲ್ಯಾಂಡ್ ಗರ್ಲ್. ಅಂದರೆ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ತುಂಬ ಚೆನ್ನಾಗಿ ಗೊತ್ತಿದೆ ಆಯಿತಾ. ಇದೊಂದು ಲಾಜಿಕ್ ಇದು. ನಾನು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋ ಅಂಥ ಒಂದು ವ್ಯಕ್ತಿಯೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲ ಭಾಷೆಯಲ್ಲಿ ಕೂಡ ಬಿಗ್ ಬಾಸ್ ನೋಡಿದ್ದೀನಿ. ಬಿಗ್ ಬಾಸ್ ಮುಗಿದ ನಂತರ ಒಂದು 3 ಮಂತ್ಸು ಸೈಲೆಂಟ್ ಆಗಿದ್ದು ಆಮೇಲೆ ಬರ್ತಾರೆ ನೋಡಿ, ಅವರೇ ಕ್ಲಿಕ್ ಆಗೋದು. ಬಿಗ್ ಬಾಸ್ ಮುಗಿದ ನಂತರ ಆಯಿತಾ ಶಾಪ್ ಓಪನಿಂಗಿಗೆ ಆಯಿತಾ ಇನ್ನೂ ಮತ್ತೊಂದು ಮಗದೊಂದಕ್ಕೆ ಹೋಗ್ತಾ ಇರ್ತಾರಲ್ಲ ಕಂಟಿನ್ಯೂಸ್ ಆಗಿ. ಬಿಗ್ ಬಾಸ್ ಮುಗಿದು 3 ಮಂತ್ ಆದ ತಕ್ಷಣ ಅವ್ರನ್ನ ಮರ್ತು ಬಿಡ್ತಾರೆ. ನೋಡಿ ಬೋರ್ ಹೊಡೆದು ಬಿಡುತ್ತೆ. ಬಿಗ್ ಬಾಸ್ ಮುಗಿದ ಒಂದು 3 ಮಂತ್ 4 ಮಂತ್ ನಂತರ ಅವ್ರು ಒಂದು ಯಾವುದೋ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಂಡ್ರು ಅಂದರೆ ಎಕ್ಸೈಟ್ಮೆಂಟಾಗಿ ನೋಡ್ತಾರೆ. ಅವ್ರಿಗೆ ಒಂದು ಖುಷಿ ಆಗುತ್ತೆ, ಅಯ್ಯೋ ಬಿಗ್ ಬಾಸ್ ಮುಗಿದ್ಮೇಲೆ ಇನ್ನೇನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸರಿ, ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಬಿಗ್ ಬಾಸ್ ಮುಗಿದ ನಂತರ ಅದನ್ನು ಆ ಒಂದು ಯಶಸ್ಸನ್ನು ನೀನು ಹೆಂಗೆ ಕಾಪಾಡ್ಕೊಳ್ತೀಯ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ, ಈ ಒಂದು ಬಿಗ್ ಬಾಸ್ ಬರುವಂತಹ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟು ಆಯಿತಾ ಅವರ ಒಂದು ಕೆರಿಯರ್ನ ರೂಪಿಸ್ಕೊಳಕ್ಕೆ ಬರೋದು ಆಯಿತಾ. ಹಾಗಾಗಿ ಅವರು ತಗೊಳ್ಳುವಂತಹ ನಿರ್ಧಾರಗಳು ಏನಿದೆ ಅವು ತುಂಬ ಜಾಗ್ರತೆಯಿಂದ ಸೂಕ್ಷ್ಮತೆಯಿಂದ ತಗೋಬೇಕು. ಯಾಕೆಂದರೆ ಇವಾಗಲೇ 11 ಸೀಸನ್ ಮುಗಿದಿದೆ. 10 ಸೀಸನ್ನಿನ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ದಾರೆ ಅಂತ ನನ್ನನ್ನು ಕೇಳಿದರೆ ಆಯಿತಾ ನಿಮಗೊಂದು ಬೆರಳೆಣಿಕೆಯಷ್ಟು ಜನ ಸಿಗ್ತಾರಷ್ಟೇ, ಏನೋ ಒಂದು ಆ್ಯಕ್ಟಿಂಗೋ ಮತ್ತೊಂದೋ ಮಾಡ್ತಿರೋರು. ನೀನು ಉಳಿದವರು ಎಲ್ಲರೂ ಕೂಡ ಎಲ್ಲೋದ್ರು ಅಂತಲೂ ಗೊತ್ತಿಲ್ಲ ಆಯಿತಾ. ನಾನು ನಿಮ್ಗೊಂದು ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ ಆಯಿತಾ. ನಾನು ಈ ಬಿಗ್ ಬಾಸ್ ಅನ್ನೋದನ್ನು ನನ್ನ ಪ್ರಕಾರವಾಗಿ ಬಿಗ್ ಬಾಸ್ ಅನ್ನೋದೇನು ಗೊತ್ತಾ, ಇದೊಂಥರ ಈ ಮುಂಗಾರು ಮಳೆ ಬಂದಾಗ ಎಷ್ಟು ಭೂಮಿ ತಂಪುಗಾಗಿ ಆಯಿತಾ ನಮಗೆ ಬೆಳೆ ಕೊಡುತ್ತೆ, ಅದೇ ರೀತಿ ಬಿಗ್ ಬಾಸ್ ಕೂಡ ಹೊಸದ್ರಲ್ಲಿ ತುಂಬ ಚೆನ್ನಾಗಿ ಆನಂದಿಸ್ತೀವಿ ಎಲ್ಲರೂ ಸರಿ. ಹಿಂಗಾರು ಬರೋವಷ್ಟೊತ್ತಿಗೆ ಬಿಗ್ ಬಾಸ್ನ ಜನ ಮರ್ತ್ಬಿಡ್ತಾರೆ ಆಯಿತಾ. ಮುಂಗಾರು ಮಳೆಯಲ್ಲಿ ಹೆಂಗೆ ಮಿಂದೆದ್ದು ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಹತ್ರಕ್ಕೆ ತಗೊಂಡು ಪ್ರೀತಿ ಮಾಡಿದಂಥ ಫ್ಯಾನ್ಸು ಹಿಂಗಾರು ಬರೋದ್ರೊಳಗಡೆ ಮರ್ತ್ಬಿಡ್ತಾರೆ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಮೋಕ್ಷಿತ ತುಂಬ ಪ್ಲ್ಯಾಂಡಾಗಿ ನಿಧಾನವಾಗಿ ಪ್ರಾಜೆಕ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ನಿಧಾನವಾಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಬರ್ತಾರೆ ಅವರು. ಅದೇ ರೀತಿ ಯಾರ್ಯಾರು ಇವಾಗ ಪ್ರಾಜೆಕ್ಟ್ಗಳನ್ನ ಸ್ವಲ್ಪ ಡಿಲೇ ಆಗ್ತಿದ್ದಾವೆ ಅವರೆಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಜೊತೆ ಮುಂದೆ ಬರ್ತಾರೆ. ಮೋಕ್ಷಿತನ ಬಗ್ಗೆ ನನಗಿರುವಂಥ ಒಂದು ಅಭಿಪ್ರಾಯ ಏನು ಗೊತ್ತಾ, ಶಿ ಈಸ್ ವೆರಿ ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಆನೆಸ್ಟ್ ಪರ್ಸನ್. ಅಂದರೆ ಒಳಗೊಂದು ಹೊರಗೊಂದು ಇಲ್ಲ, ಏಕ್ ಮಾರ್ಕ್ ದೋಗ್ತುಕ್ಲ. ಏನಾದರೂ ಅನ್ಬೇಕಾ ಶೂಟ್ ಮಾಡ್ದಂಗೆ ಅಂತಾರೆ, ಮುಗೀತು. ಆ ರಿಲೇಷನ್ಶಿಪ್ ಬೇಕಾದ್ರೆ ಅಲ್ಲಿಗೆ ಕಟ್ಟಾಗೋಗ್ಬಿಡ್ಲಿ, ತಲೆ ಬಿಸಿ ಮಾಡ್ಕೊಳಲ್ಲ ಆಯಿತಾ. ಅಯ್ಯೋ ಕಟ್ಟಾಯ್ತಲ್ಲ ಅಂತನೂ ಅಳಲ್ಲ, ರಿಗ್ರೆಟು ಪಡಲ್ಲ. ಯಾಕೆಂದರೆ ನಂದೊಂಚೂರು ಕ್ಯಾರೆಕ್ಟರ್ ಹಂಗೆ, ನಮ್ದು ಏನಾದರೂ ಒಂದು ವಿಷಯ ಹೇಳಿ ಒಂದು ಫ್ರೆಂಡ್ಶಿಪ್ ಒಂದು ಸಂಬಂಧನ ಕಟ್ಟಾಗುತ್ತೆ ಅಂದರೆ ಕಟ್ಟಾಗಲಿ, ಮುಗೀತು ಕತೆ, ಏಕ್ ಮಾರ್ಕ್ ದೋಗ್ತುಕ್ಟ. ಯಾಕೆ ಅಂತಂದರೆ ಕಟ್ಟಾಗುತ್ತಲ್ಲ ಅಂತೇಳಿ ಹೇಳ್ಬೇಕಾಗಿದ್ದ ವಿಷಯನ ಹೇಳ್ದೇ ಇರಲ್ಲ ನಾನು. ಹಾಗಾಗಿ ಮೋಕ್ಷಿತ ಕೂಡ ಸ್ವಲ್ಪ ಹಾಗೇನೆ ತಲೆ ಬಿಸಿ ಮಾಡ್ಕೋಬೇಡಿ. ಮೋಕ್ಷಿತ ಅವ್ರನ್ನ ಯಾರು ಮೀಟ್ ಆಗಬೇಕು ಯಾರನ್ನು ಮೀಟ್ ಆಗಬಾರ್ದು ನಮಗಿಂತ ಚೆನ್ನಾಗಿ ಮೋಕ್ಷಿತನೂ ಗೊತ್ತಿದೆ. ಮೋಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದ್ದಂತಹ ಸ್ಪರ್ಧಿಗಳನ್ನ ಮೀಟ್ ಆಗ್ತಾರೋ ಮೀಟ್ ಆಗಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಪರ್ಸ್ನಲ್. ಅಟ್ಲೀಸ್ಟ್ ಅವ್ರು ಫೋನ್ ಮಾಡು ಮಾತಾಡಿರ್ಬೋದು, ನಮಗೇನು ಗೊತ್ತಿದೆಯಾ? ಎಲ್ಲದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಂದು ತೋರಿಸುವಂತಹ ವ್ಯಕ್ತಿತ್ವ ಮೋಕ್ಷಿತಂದಲ್ಲ. ಅವರಿಗೆ ಅಂತ ಸ್ಪೇಸ್ ಇರುತ್ತೆ, ಅವ್ರಿಗೊಂದು ಪ್ರೈವಸಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಏನು ಮಾಡಬಾರ್ದು, ಏನು ಮಾಡಿಲ್ಲ, ಅವೆಲ್ಲವನ್ನು ನಾವು ಕ್ವಶನ್ ಮಾಡೋಕ್ಕೆ ನಾವು ಯಾರು? ಓಕೆನಾ? ಮೋಕ್ಷಿತ ಅವರೇ, ನಿಮ್ಮ ಲೈಫು ನಿಮ್ಮ ಆಯ್ತಾ ಚಾಯ್ಸು, ನೀವೇನು ಮಾಡಬೇಕು ಅದು ನಿಮ್ಮ ಇಷ್ಟ. ನೀವೇನು ಮಾಡಿ ಮಾಡದೇ ಇರಿ, ನಿಮ್ಮನ್ನಂತೂ ನಾವು ಇಷ್ಟಪಡ್ತೀವಿ. ವಿ ಲವ್ ಯು. ಬಾಯ್ ಬಾಯ್.